ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಸೊ ಈ ಕ್ಲಾಸಲ್ಲಿ ನಾನು ಬ್ರೆಡ್ ಬೋರ್ಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಬಿಫೋರ್ ದಟ್ ಈಗ ಈ ಬ್ರೆಡ್ ಬೋರ್ಡ್ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಈಗ ಜಸ್ಟ್ ಈಗ ಈ ನಮ್ಮ ಹತ್ರ ಬ್ಯಾಟ್ರಿ ಇದೆ ಮತ್ತು ಇಲ್ಲಿ ಎಲ್ ಇ ಡಿ ಇದೆ. ಓಕೆನಾ, ಎಲ್ ಇ ಡಿ ರೆಸಿಸ್ಟರ್. ಈಗ ಇವೆರಡು ಕನೆಕ್ಟ್ ಮಾಡಬೇಕು ಅಂದರೆ ನಾನೇನು ಮಾಡಿದೆ, ಇದಕ್ಕೆ ಫಸ್ಟು ನುಲ್ದೆ. ಓಕೆನಾ, ಇದಾದಮೇಲೆ ಈ ರೆಸಿಸ್ಟರ್ನ ತಗೊಂಡೋಗಿ ಈ ವೈರಿಗೆ ಮತ್ತೆ ಕನೆಕ್ಟ್ ಮಾಡಿ ಈ ಕಡೆ ಎಲ್ ಇ ಡಿನ ಮತ್ತೆ ಇಲ್ಲಿ ಕನೆಕ್ಟ್ ಮಾಡಿ. ನೋಡಿ ಎಷ್ಟು ರಿಸ್ಕ್ ಆಯ್ತಲ್ವ. ಕನೆಕ್ಟಿಂಗು ಮತ್ತು ಟೈಮ್ ವೇಸ್ಟು ಮತ್ತು ಅಕ್ಯುರೇಸಿ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ಬ್ರೆಡ್ ಬೋರ್ಡ್ನ ಇನ್ವೈಟ್ ಮಾಡಿದ್ರು. ಬ್ರೆಡ್ ಬೋರ್ಡ್ ಏನು ಮಾಡ್ತು ಅಂದರೆ ಜಸ್ಟ್ ಇಟ್ಸ್ ಎ ಟೆಂಪ್ರರಿ ಬೋರ್ಡಾಗಿ ಆ್ಯಕ್ಟ್ ಮಾಡ್ತು. ಓಕೆನಾ, ಮತ್ತು ಇಲ್ಲಿ ನಾವು ಸಾಲ್ಡ್ರಿಂಗ್ ಮಾಡೋದು ತಪ್ಪಿತು ಅಲ್ವಾ. ಆ್ಯಂಡ್ ಇದು ಈಸಿ ಫಾರ್ ಟೆಸ್ಟಿಂಗ್. ಓಕೆನಾ, ಸೊ ಇದಕ್ಕಾಗಿ ನಾವು ಬ್ರೆಡ್ ಬೋರ್ಡ್ ಯೂಸ್ ಮಾಡ್ತೀವಿ. ಏನಕ್ಕೆ? ಸಾಲ್ಡ್ರಿಂಗ್ ಮಾಡೋದು ತಪ್ಪುತ್ತೆ ಮತ್ತು ಒಂದು ಟೆಂಪ್ರರಿ ಬೋರ್ಡಾಗಿ ನಾವು ಆ್ಯಕ್ಟ್ ಆಗುತ್ತೆ ಇದು, ಮತ್ತು ಈಸಿ ಟೆಸ್ಟಿಂಗ್ ಅಂತ ಅರ್ಥ ಆಯ್ತಲ್ವಾ. ಸೊ ಈಗ ಬ್ರೆಡ್ ಬೋರ್ಡ್ ಕನೆಕ್ಷನಿಗೆ ಬನ್ನಿ. ನೋಡಿ, ಇದು ಫುಲ್ ಬ್ರೆಡ್ ಬೋರ್ಡ್. ಓಕೆನಾ, ಇದ್ರ ಆಫ್ ಇದು. ಸೊ ಫಸ್ಟ್ ಇದು ಹೇಳ್ತೀನಿ. ಬ್ರೆಡ್ ಬೋರ್ಡಲ್ಲಿ ಯಾವ ರೀತಿ ಕನೆಕ್ಷನ್ಸ್ ಅಂದರೆ, ಇಲ್ಲಿದೆಯಲ್ಲ ಇದು, ಈ ಮೇಲೆ ಟಾಪಲ್ಲಿ ಇದೆಯಲ್ಲ, ಟಾಪಲ್ಲಿ ಫುಲ್ಲು ಏನಿದೆ ರೇಖಾ, ಇದೆಲ್ಲ ಅಡ್ಡಡ್ಡ ಕನೆಕ್ಷನ್ ಇರುತ್ತೆ. ಓಕೆನಾ, ಪ್ಯೂರ್ ತುಂಬ ಈವನ್ ಬಿಗಿನರ್ಸಿಗೆ ಅರ್ಥ ಆಗಬೇಕು ಆ ರೀತಿ ಹೇಳ್ಕೊಡ್ತೀನಿ. ಓಕೆನಾ, ಇದು ಅಡ್ಡಡ್ಡ ಕನೆಕ್ಟ್ ಇರುತ್ತೆ. ಅದಂಗಂದ್ರೇನು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸೇಮಾ ಇಲ್ಲ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಈ ಗ್ಯಾಪು, ಈ ಕನೆಕ್ಷನ್ ಇಲ್ಲಿ ಕಟ್ಟಾಗಿದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಇರುತ್ತೆ. ಓಕೆನಾ, ಸೇಮ್ ಆ ಸೈಡ್ ಈ ಸೈಡು. ಓಕೆ, ಅಂತೆ ಈ ಮಧ್ಯ ಕಮ್ಮಿ ಬರೋಣ. ಸೇಮ್ ಈ ಕಡೆಯಿಂದ ಕೂಡ ಹಂಗೆ, ಆ ಸೈಡ್ ಈ ಸೈಡು, ಇಲ್ಲಿಂದ ಇಲ್ಲಿಂದ ತಕ್ಕ, ಮತ್ತು ಇಲ್ಲಿಂದ ಬೇರೆ ಕನೆಕ್ಷನ್ಸು, ಮತ್ತು ನೀವು ಇಲ್ಲಿ ಕೊಟ್ಕೊಂಡ್ರೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಯೂಸ್ ಆಗುತ್ತೆ. ಓಕೆ, ಸೊ ಮಧ್ಯದಲ್ಲಿ ಹೆಂಗಪ್ಪ ಅಂದರೆ, ಇಲ್ಲಿ ಅಡ್ಡಡ್ಡ, ಇಲ್ಲಿ ಉದ್ದುದ್ದ ಸಿಯರ್. ಹೆಂಗೆ ಅಂದರೆ, ಈಗ ಇಲ್ಲಿಗೊಂದು ಪಿನ್ ಕನೆಕ್ಟ್ ಮಾಡಿದರೆ ಕಾಣಿಸ್ತಿದೆಯಾ? ಸೊ ಇದು ವರ್ಟಿಕಲ್ ಕನೆಕ್ಷನ್ಸ್. ಓಕೆನಾ, ಇಲ್ಲಿ ನಾವು ವರ್ಟಿಕಲ್ ಕನೆಕ್ಷನ್ ಯೂಸ್ ಮಾಡ್ತೀವಿ. ಇಲ್ಲಿ ಹಾರಿಜಾಂಟಲ್ ಮೀನ್ಸ್ ಅಡ್ಡಡ್ಡ, ಇಲ್ಲಿ ಉದ್ದುದ್ದ ಅಂದರೆ ಉದ್ದುದ್ದ ಫುಲ್. ಈಗ ಇಲ್ಲಿ ಇಲ್ಲಿಗೆ ಯಾರು ಕನೆಕ್ಟ್ ಮಾಡಿದರೆ ಇದು ಏಕನೂ ಇಲ್ಲ. ನೀವು ಇಲ್ಲಿ ಕನೆಕ್ಟ್ ಮಾಡಿದರೆ ಇಲ್ಲಿಂದ ಇಲ್ಲಿವರೆಗೂ, ನೆಕ್ಸ್ಟ್ ಈ ಏನಿದೆ ಮಧ್ಯದಲ್ಲಿ ಬ್ರೇಕ್ ಡೌನ್ ಪಾಯಿಂಟು, ಇಲ್ಲಿಂದ ಈ ಕಡೆಗೆ ಬೇರೆ ಕನೆಕ್ಷನ್ನು. ಓಕೆನಾ, ಇದನ್ನ ಪ್ರಾಕ್ಟಿಕಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಓಕೆ, ಬಿಫೋರ್ ಪ್ರಾಕ್ಟಿಕಲ್ ಇಲ್ಲೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ಹೇಳಿದೆ ಅಲ್ವಾ, ಇದು ಫುಲ್ಲು ಬೋರ್ಡು, ಇದ್ರದ್ದು ಆಫ್. ನೋಡಿ, ಇದ್ರ ಆಫ್ ಬೋರ್ಡ್. ಓಕೆನಾ, ನಾನು ಇದ್ರ ಆಫ್ ಬೋರ್ಡ್ ಇಲ್ಲಿ ತಗೊತೀನಿ. ಓಕೆನಾ, ಈ ಆಫ್ ಬೋರ್ಡಲ್ಲಿ, ಓಕೆನಾ ಕಾಣಿಸ್ತಿದೆಯಲ್ಲ, ಈ ಆಫ್ ಬೋರ್ಡಲ್ಲಿ ಇದು ಮೇಗ್ಲು ಸೆಟ್ ಇದೆಯಲ್ಲ, ಮೇಗ್ಲದು ಇದು. ಓಕೆನಾ, ಮೇಲಿದೆ ಇದು, ಈ ಮಧ್ಯದ್ದೇನಿದೆ ಇದು. ಓಕೆನಾ, ದೆನ್ ಈ ಕೆಳಗೇನಿದೆ ಇದು ಇದ್ರದ್ದು. ಇಲ್ಲಿ ಈ ಡಯಾಗ್ರಾಮ್ನ ಇದೆಯಲ್ಲ, ಇದು ಬರ್ತಿಲ್ಲ. ಓಕೆ, ಸೊ ಕನೆಕ್ಷನ್, ಇಂಟರ್ನಲ್ ಕನೆಕ್ಷನ್ ಹೆಂಗಿರುತ್ತೆ ಅಂದರೆ, ಇಂಟರ್ನಲ್ ಕನೆಕ್ಷನ್ಸ್ ಎಲ್ಲ ಈ ಮೇಲಿರೋದೆಲ್ಲ ಹಿಂಗೆ ಏಕ ಇರ್ತವೆ. ಓಕೆನಾ, ಈ ರೀತಿ ಏಕ ಇರ್ತವೆ ಇಂಟರ್ನಲ್ ಕನೆಕ್ಷನ್ಸ್. ಸೊ ನೀವು ಈ ಪಿನ್ನಿಗೆ ನೀವು ಪವರ್ ಸಪ್ಲೈ ಮಾಡಿದ್ರೆ ಕಂಪ್ಲೀಟ್ ಏಕ ಎಲ್ಲ ಈ ಹೋಲ್ಸಿಗೂ ಪವರ್ ಸಪ್ಲೈ ಇರುತ್ತೆ. ಓಕೆನಾ, ಈ ರೀತಿ ಅರ್ಥ ಆಯ್ತಾ? ಸೊ ಅದೇ ಥರ ಇಲ್ಲೂ ಅಷ್ಟೇ, ನೀವೇನಾದ್ರೂ ಇಲ್ಲಿ ಪವರ್ ಸಪ್ಲೈ ಕೊಟ್ಟರೆ ಇದು ಏಕ ಪವರ್ ಸಪ್ಲೈ, ಈ ಹೋಲ್ಸಲ್ಲಿ ಎಲ್ಲ ಹೋಲ್ಸಲ್ಲೂ ಪವರ್ ಇರುತ್ತೆ. ಸೇಮ್ ಅದೇ ರೀತಿ ಇದು ಕೊಟ್ಟರೆ ಇದು ಏಕ ಇರುತ್ತೆ. ಈಗೇನಾದ್ರು ನೀವು ಇಲ್ಲಿ ಕೊಟ್ಬಿಟ್ರು ಇಲ್ಲಿ ಬರುತ್ತಂದರೆ ಆಗಲ್ಲ, ಯಾಕೆಂದರೆ ಇವು ವರ್ಟಿಕಲ್ ಕನೆಕ್ಷನ್. ಸೊ ಈ ರೀತಿ ಸೇಮ್ ಬಿಲೋ ಕೂಡ ಇಷ್ಟೇ, ಇದು ಹಾರಿಜಾಂಟಲ್ ಕನೆಕ್ಷನ್. ಸೊ ಇದರಲ್ಲಿ ಒಂದು ಪಾಯಿಂಟಲ್ಲಿ ಪಿನ್ನಲ್ಲಿ ಕೊಟ್ಟರೆ ಇದು ಏಕ ಹಾರಿಜಾಂಟಲ್ ಎಲ್ಲ ಕನೆಕ್ಷನಲ್ಲೂ ಪವರ್ ಸಿಗುತ್ತೆ. ಓಕೆನಾ, ಸೊ ಈಗ ಪ್ರಾಕ್ಟಿಕಲಲ್ಲಿ ಎಕ್ಸಾಂಪಲ್ ನೋಡೋಣ. ಇದು ನಾನು ಹಾರಿಜಾಂಟಲ್ ಕನೆಕ್ಷನ್ ಮಾಡಿದ್ದೀನಿ. ಮೇಲೆ ಹೇಳಿದ್ನಲ್ಲ ಕಂಪ್ಲೀಟ್ ಎಲ್ಲ ಯಾವ ರೀತಿ ಕನೆಕ್ಷನ್ ಇರುತ್ತೆ ಅಂತ. ಇಲ್ಲಿ ಮೇಲೆ ಇರೋದು ಮೇಲೆ ಈ ರೀತಿ ಏಕ ಇದು ತೋರಿಸ್ತೀನಿ ನೋಡಿ. ನಾನು ಈ ಕಡೆ ಪಾಸಿಟಿವ್ ಕೊಟ್ಟಿರೋದು ಇಲ್ಲಿಗೆ. ಓಕೆನಾ, ನೆಗೆಟಿವ್ ಕೊಟ್ಟಿರೋದು ಅದು ಪಕ್ಕಕ್ಕೆ. ಓಕೆನಾ, ನಾನು ಈಗೇನು ಮಾಡಿದ್ದೀನಿ ಅಂದರೆ, ಪಾಸಿಟಿವ್ ಸೈಡಿಂದ ಒಂದು ರೆಸಿಸ್ಟರ್ ತೊಗೊಂಡು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಓಕೆನಾ, ಒಂದು ಎಲ್ ಇ ಡಿ ಸೈಡಿಗೆ ಪಾಸಿಟಿವ್ಗೆ, ನೆಗೆಟಿವ್ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ, ನೋಡಿ ನಾನು ಇಲ್ಲೆಲ್ಲೋ ಕೊಟ್ಟರೆ ಪಾಸಿಟಿವ್, ಇಲ್ಲೆಲ್ಲೋ ಕೊಟ್ಟರೆ ರೆಸಿಸ್ಟರ್. ಬಟ್ ಏನಂದರೆ, ಒಂದು ಸಲ ಇಲ್ಲಿ ಪವರ್ ಸಪ್ಲೈ ಕೊಟ್ಟರೆ ಈ ಕಂಪ್ಲೀಟ್ ಹಾರಿಜಾಂಟಲ್ ಆಗಿರೋದ್ರಿಂದ ಎಲ್ಲ ಹೋಲ್ಸಿಗೂ ಪವರ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇದು ಅರ್ಥ ಆಯ್ತಲ್ವಾ, ಮೇಲಿರೋದೆಲ್ಲ ಹಾರಿಜಾಂಟಲ್ ಕನೆಕ್ಷನ್ನು. ಸೊ ಈಗ ಇದನ್ನೇ ವರ್ಟಿಕಲ್ ಕನೆಕ್ಷನ್ ಅಂದರೆ ಇಲ್ಲಿರೋದಕ್ಕೆ ನಾವು ನೋಡೋಣ. ಓಕೆನಾ, ಸೊ ಇದು ಕೂಡ ಸೇಮೇ, ಇಲ್ಲೂ ಕೂಡ ಸೇಮೇ. ನಾವು ಇದನ್ನು ತಗೊಂಡು ಈ ಕಡೆಗೆ ಹಾಕಿರೋ ಅದೇ ರಿಸಲ್ಟೇ ಬರುತ್ತೆ. ಸೊ ಏನಪ್ಪ ಅಂದರೆ ಮೇಲೆ ಹಾರಿಜಾಂಟಲ್ಲು, ಇಲ್ಲಿ ವರ್ಟಿಕಲ್ಲು.
ಸೊ ಇಲ್ಲಿ ಈಗ ರಿಸಲ್ಟ್ ನೋಡೋಣ, ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಈಗ ವರ್ಟಿಕಲ್ ಕನೆಕ್ಷನ್ ನೋಡೋಣ. ಓಕೆ, ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದೀನಿ ಅಲ್ವಾ, ಆ ಪಾಸಿಟಿವ್ ಇದಕ್ಕೇನು ಡೈರೆಕ್ಟ್ ಸ್ಟ್ರೈಟಿಗೆ ನಂದು ರೆಸಿಸ್ಟರ್ ಇದೆ. ಓಕೆನಾ, ಸೊ ಈ ರೆಸಿಸ್ಟರಿಂದ LED ಪಾಸಿಟಿವಿಗೆ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ನೆಗೆಟಿವ್ ಈ ಕಡೆ ಕೊಟ್ಟಿದ್ದೀನಿ, ಅಂದರೆ ಎಲ್ಲ ವರ್ಟಿಕಲಿ ಕನೆಕ್ಟ್ ಆಗಿದೆ. ಈಗ ಆಯ್ತಪ್ಪ, ಈ ರೆಸಿಸ್ಟರ್ನ ಇಲ್ಲಿ ಕನೆಕ್ಟ್ ಮಾಡೋ ಬದಲು ಬೈ ಮಿಸ್ಟೇಕ್ ತೆಗೆದು ಇಲ್ಲಿ ವರ್ಟಿಕಲ್ ಕನೆಕ್ಷನ್ ಇಲ್ಲ ಅಂತ ಅಂದ್ಕೊಳ್ಳಿ ಅಂತ ಅಂದ್ಕೊತಿದ್ರೆ ಇಲ್ಲಿ ತೊಗೊಂಬಿಟ್ಟು ಇಲ್ಲಿಗೆ ಪಿನ್ ಮಾಡಿ. ಓಕೆ, ಇಲ್ಲಿ ಪಿನ್ ಆಯಿತು. ಇಯರ್ ಈಗ ಈ ಕಡೆ ಸೈಡಿ ಪಿನ್ ಮಾಡಿದೆ ರೆಸಿಸ್ಟರ್ನ. ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಿ, ಇದು ಪವರ್ ಸಪ್ಲೈ ಇಲ್ಲಿದೆ. ಬಟ್ ನಾನು ರೆಸಿಸ್ಟರ್ನ ಇಲ್ಲಿ ಪಿನ್ ಮಾಡಿದೆ, ನಾನು ಹಾರಿಜಾಂಟಲ್ ಕನೆಕ್ಷನ್ ಅಂತ ಏನಾದ್ರು ನೀವು ಅಂದ್ಕೊತಿದ್ರೆ. ಸೊ ಪ್ರೂವ್ ಆಯಿತು ಏನಂತ, ಇದು ಹಾರಿಜಾಂಟಲ್ ಕನೆಕ್ಷನ್ ಇಲ್ಲ, ಸೊ ಇರೋದು ವರ್ಟಿಕಲ್ ಕನೆಕ್ಷನ್ ಅಂತ. ಸೊ ಈ ರೆಸಿಸ್ಟರ್ನ ಕಿತ್ತು ನಾವು ಇಲ್ಲಿಗೆ ಹಾಕಿದರೆ ಮತ್ತೆ LED ಗ್ಲೋ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಈ ರೀತಿ ವರ್ಟಿಕಲ್ ಆಗುತ್ತೆ. ಸೊ ಹಂಗಾದ್ರೆ ಈಗ ಈ ಕನೆಕ್ಷನ್ ಇದೆಯಪ್ಪ, ಈ ಪಾಸಿಟಿವ್ ಇದೆಯಲ್ಲ, ಹಂಗಾದ್ರೆ ಇದು ಏಕ ಇದೆಯಾ? ಇಲ್ಲ, ಇಲ್ಲಿ ಬ್ರೇಕ್ ಇದೆ. ಸೊ ಹಂಗಾಗಿ ಈ ಸೈಡೇ ಬೇರೆ ಬರುತ್ತೆ, ಈ ಸೈಡೇ ಬೇರೆ ಬರುತ್ತೆ. ಈಗ ನೋಡೋಣ, ಒಂದು ಸೈಡ್ ಚೆಕ್ ಮಾಡೋಣ. ಬೇಕಾದ್ರೆ ಅದೇ ಓಲಿಗೆ ಏನಾದ್ರು ನಾವು ಹಾಕಿ ನೋಡಿದ್ರೆ ಬರುತ್ತೇನೋ ಅಂತ. ನೋಡಿ ಬರ್ತಿಲ್ಲ, ಮೀನ್ಸ್ ಇಲ್ಲಿ ಈಗ ಹಂಗಾದರೆ ಈ ನಮ್ಮ ಬ್ರೆಡ್ ಬೋರ್ಡಲ್ಲಿ ಇಲ್ಲಿವರೆಗೂ ಕನೆಕ್ಷನ್ ಅಷ್ಟೇ ವರ್ಟಿಕಲಿ. ದೆನ್ ಇಲ್ಲಿಂದ ಇಲ್ಲಿಗೆ ಬೇರೆ ಕನೆಕ್ಷನ್ನು, ಅಂದರೆ ನಾವು ಇಲ್ಲಿ ಪವರ್ ಸಪ್ಲೈನ ಈ ಪಿನ್ನಿಗೆ ಕೊಟ್ಟಿರೋದ್ರಿಂದ 1 2 3 4 5 ಈ 5 ಹೋಲ್ಸಿಗೆ ಮಾತ್ರ ಪವರ್ ಸಪ್ಲೈ ಇರುತ್ತೆ. ಈ ಕೆಳಗಡೆ 5 ಹೋಲ್ಸಿಗೆ ಇರಲ್ಲ, ಮತ್ತು ಇದಕ್ಕೆ ಎಕ್ಸ್ಟ್ರಾ ಸಪ್ಲೈ ಕೊಡಬೇಕಾಗುತ್ತೆ. ಓಕೆನಾ, ಸೊ ಈಗ ನಾವು ಇದೇ LED ಇದನ್ನೆಲ್ಲ ಈ ಕಡೆ ಹಾಕಿ ಮತ್ತು ಪವರ್ ಸಪ್ಲೈ ಇದೇ ಹೋಲಿಗೆ ಹಾಕಿದರೆ ಆವಾಗ ಬಲ್ಬ್ ಗ್ಲೋ ಆಗುತ್ತೆ. ಓಕೆನಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ರೆಡ್ ಬೋರ್ಡ್ ವರ್ಕಿಂಗ್ ಮತ್ತು ಏನಕ್ಕೆ ಬೇಕು. ಐ ಹೋಪ್ ಅರ್ಥ ಆಗಿದೆ. ಓಕೆ, ಥ್ಯಾಂಕ್ ಯು.